ಕಮಿಟ್ಮೆಂಟ್ಸ್ ಎಷ್ಟು ಬೇಕು ಅಷ್ಟೇ ಮಾಡ್ಕೊಳ್ಳಿ ಮದುವೆ ಆದ್ಮೇಲೆ. ಎಸ್ಪೆಷಲಿ ಮನೆ ತಗೊಳ್ಳೋದು 50 ಲಕ್ಷ 60 ಲಕ್ಷ ಬೆಂಗಳೂರಲ್ಲಿ ಎಸ್ಪೆಷಲಿ ಕ್ಲೋಸ್ ಟು ಕ್ರೋರ್ಸ್ ಇದೆ ಆಯ್ತಾ. ನೀವು ತಗೊಳ್ಳೋದು ದೊಡ್ಡ ವಿಷಯ ಅಲ್ಲ, ಗಂಡ ಹೆಂಡತಿ ಇಬ್ರು ಸೇರಿಸಿ EMI ಕಟ್ತೀರಾ. ಬಟ್ ಕಟ್ಟೋವಾಗ ನಿಮಗೆ ಒಂದು ಕಾಮನ್ ಫ್ಯಾಕ್ಟರ್ ನಾನು ಅಬ್ಸರ್ವ್ ಮಾಡಿರೋದು ಏನು ಅಂದ್ರೆ, ಪ್ರೆಸೆಂಟ್ ಲೈಫ್ ನ ಸ್ಯಾಕ್ರಿಫೈಸ್ ಮಾಡಬೇಕು. ಅಂದ್ರೆ ಯಾವ್ದೋ ಒಂದು ಟ್ರಿಪ್ ಏನೋ ಟೂರಿಗೆ ಹೋಗ್ಬೇಕು ಅಂದ್ರು ನೀವು ಮಿನಿಮಮ್ ಒಂದು 50K ಬೇಕು ಅಥವಾ 1 lakh ಬೇಕು. ಸೊ ಅಲ್ಲಿ ನೀವು ಕಾಂಪ್ರಮೈಸ್ ಆಗ್ಬಿಡ್ತೀರಾ. ಫ್ಯೂಚರ್ಗೋಸ್ಕರ ನಿಮ್ ಕರೆಂಟ್ ಲೈಫೇ ಕಾಂಪ್ರಮೈಸ್ ಮಾಡ್ದಂಗೆ ಆಯ್ತು. ಸೊ ಯೋಚನೆ ಮಾಡಿ. ಸೊ ಫ್ಯೂಚರ್ ಬೇಕು. ಎಷ್ಟು? ಒಂದು 25% ಸೇವಿಂಗ್ಸ್ ಮಾಡಿ, ಒಂದು 25 to 30% ಇನ್ವೆಸ್ಟ್ ಮಾಡಿ. ಇನ್ ಮಿಕ್ಕಿದಷ್ಟು ನೀವು ಎಂಜಾಯ್ ಮಾಡಿ ಗುರು. ನೀವು ಮೇನ್ ಬದುಕ್ತಿರೋದೇ ಪ್ರೆಸೆಂಟ್ ಅಲ್ಲಿ. ಪ್ರೆಸೆಂಟ್ ಲೈಫ್ ನ ಎಂಜಾಯ್ ಮಾಡಿ. ಸೊ ಐ ಥಿಂಕ್ ಇದು ತಪ್ಪಾಗಲ್ಲ. ಐ ಥಿಂಕ್ 40% ನೀವು ಇನ್ವೆಸ್ಟ್ ಮಾಡಿದ್ರು ನಿಮ್ ಮೇಲೆ ಅದೊಂದು ಖುಷಿ ಇರುತ್ತೆ. ನಾಳೆ ಇನ್ನೇನೋ ವಾರ ಆಯ್ತು, ಬ್ಲಾಸ್ಟ್ ಆಯ್ತು, ಏನೋ ಯಾರೋ ಅಟ್ಯಾಕ್ ಮಾಡಿದ್ರು ಅಥವಾ ಭೂಕಂಪನೆ ಆಯ್ತು, ನ್ಯಾಚುರಲ್ ಕೆಲಾಮಿಟೀಸ್, ನಿಮಗೊಂದು ಅದು ಇದಿರಬಾರ್ದು, ಯಾಕಂದ್ರೆ ಗಿಲ್ಟ್ ಇರಬಾರ್ದು ಅಥವಾ ಅದೊಂದು ಇನ್ಕಂಪ್ಲೀಟ್ನೆಸ್ ಇರಬಾರ್ದು. ಅದ್ ನೋಡಿಲ್ಲ, ಅದ್ ತಗೊಂಡಿಲ್ಲ, ಅದ್ ಎಂಜಾಯ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಸೊ ನೀವು ಅರ್ನ್ ಮಾಡ್ತಿರುವಾಗ ದುಡ್ಡು ಇದ್ದಾಗಲೇ ಎಂಜಾಯ್ ಮಾಡೋದು ಕಲೀರಿ. ಮೇ ಬಿ ಸುಮಾರು ಜನ ಇದಕ್ಕೆ ಒಪ್ಪಲ್ಲ, ಬಟ್ ನಂದಂತೂ ಪಾಲಿಸಿ ಏನಂದ್ರೆ ಒಂದು 30 to 40% ನೀವು ಎಂಜಾಯ್ ಮಾಡಬೇಕು ನಿಮ್ ಪ್ರೆಸೆಂಟ್ ಲೈಫ್ ಅಲ್ಲಿ. ನೀವು ತುಂಬಾ ಫ್ಯೂಚರ್ ಅಂತ ಮಾಡ್ತಾ ಹೋದ್ರೆ ಯೂಸ್ ಇಲ್ಲ. ಎಷ್ಟು ಬೇಕು ಅಷ್ಟೇ ಮಾಡಿ. ಇಟ್ ಶುಡ್ ಬಿ ಬ್ಯಾಲೆನ್ಸ್ಡ್ ಒನ್.